ಇವತ್ತು ನನ್ನ ಪೊರ್ಕಿನ ಎರಡನೇ ರೌಂಡು ಮತ್ತೆ ತಯಾರಿ ಮಾಡೋ ಅಂಥ ಸಮಯ ಬರ್ತಾ ಇದ್ದಾರೆ ಇವತ್ತು. ಯಾರು? ವಾಸಿಮ್ ಆ್ಯಂಡ್ ಅವ್ರ ಟೀಮ್. ಇವತ್ತು ಅವ್ರ ಟೀಮ್ಗೆ ನಾನೇ ಅಡುಗೆ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಆಯಿತು. ಮಧ್ಯರಾತ್ರಿ 12 ಗಂಟೆ ಆಗೈತೆ, ಇನ್ನು ಬರ್ತಾನೆ ಅವರೇ. ಇಷ್ಟೊಂದು ಜರ್ನಿ ಆಗೋಯ್ತು. ಬನ್ನಿ ಬನ್ನಿ ವಸೀಮ್, ಆಮೇಲೆ ನೋಡೋಣ, ಬನ್ನಿ ಊಟ ಮಾಡೋಣ. ಚೆನ್ನಾಗಿದೆಯಾ ಊಟ? ಹಾಂ ಹಾಂ, ನೀವು ಬರ್ತೀರಾ ಅಂತ ನಾನೇ ಕುಕ್ ಮಾಡಿದೆ. ವಸೀಮ್, ಇದು ನಿಮಗೆ ಬಿಟ್ಟಿದ್ದು. ಏನಾದರೂ ರೆಡಿ ಮಾಡಿ, ಹೆಂಗಾದ್ರೂ ಮಾಡಿ. ಆಯ್ತು ವಸೀಮ್, ಆರಾಮಾಗಿ ಹೋಗ್ಬು. ನಿಧಾನಕ್ಕೆ ಹೋಗಿ, ನಿಧಾನಕ್ಕೆ. ಹಾಂ, ನಮಗೆ ಮೂರು ಅಡಿ ದುಃಖ ಕಾಯ್ತಿರ್ಲಿಲ್ಲ ಗಾಡಿನ. ಪಾಪ ಬೆಂಗಳೂರವ್ರಿಗೆ ಎಳ್ಕೊ ಹೋಯ್ತಾರಲ್ಲ ಈಗ ಬಂದು. ಅದು ಗಾಡಿಗೆಲ್ಲ ವ್ಯಾಲ್ಯೂ. ಅದು ಅವ್ರು ಹಾಕ್ತಾರಲ್ಲ ಒಂದು ಎಫರ್ಟು, ನನಗಿಲ್ಲ ಇವ್ರು ಬೇಕು. ಕೆಲವೊಂದು ಬಾಂಧವ್ಯಗಳಿಗೆ ಅದೇನು ಅಣ್ಣ ತಮ್ಮದಿರೇ ಆಗಬೇಕು, ಇಲ್ಲ ಇವ್ರ ಇದೇ ಆಗಬೇಕು ಅಂತ ಏನಿಲ್ಲ. ನಮಗೋಸ್ಕರ ಇಷ್ಟು ದೂರ ಬರ್ತಾರಲ್ಲ, ನಮಗೋಸ್ಕರ ಇಷ್ಟೊಂದು ನಿಲ್ತಾರಲ್ಲ ನಮ್ಮ ಜೊತೆ ಅನ್ನೋದೇ ಒಂದು ಖುಷಿ. ನನಗೆ ಅದಷ್ಟೇ ಮ್ಯಾಟ್ರ್ ಆಗೋದು. ನನ್ನ ಗಾಡಿನೂ ಮ್ಯಾಟ್ರ್ ಆಗಲ್ಲ ನನಗೆ. ಬಂಧುಗಳೇ, ಇವತ್ತು ನನ್ನ ಪೊರ್ಕಿನ ಎರಡನೇ ರೌಂಡು ಮತ್ತೆ ತಯಾರಿ ಮಾಡೋ ಅಂಥ ಸಮಯ. ನೋಡಿದ್ರಲ್ಲ, ಫ್ಯೂಯಲ್ ಪೈಪ್ ಇಶ್ಯೂ ಆಗಿ ನಿಲ್ಲಿಸಿದ್ದೆ. ಅದನ್ನು ನನಗೆ ತಗೊಂಡೋಗಕ್ಕೆ ಆಗ್ತಾಯಿಲ್ಲ ಆ್ಯಕ್ಚುಲಿ. ಹಂಗಾಗಿ ಇವತ್ತು ಒಬ್ಬರು ಇದನ್ನು ನಾನು ಟೇಕ್ ಓವರ್ ತಗೊಂಡು ರೆಡಿ ಮಾಡ್ತೀನಿ ಅಂತ ಒಬ್ಬ ಸ್ಪೆಷಲ್ಲಾಗಿ ಬರ್ತಾಯಿದ್ದಾರೆ. ಅದು ಯಾರು ಅಂತ ಕಮೆಂಟ್ ಮಾಡಿ ನೋಡೋಣ. ಆಲ್ಮೋಸ್ಟ್ ಪಕ್ಕಾ ಪರ್ಫೆಕ್ಟಾಗಿ ಕಮೆಂಟ್ ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ರೀಸೆಂಟಾಗಿ ಜೆ ಸಿ ರೋಡಲ್ಲಿ ವಾಸಿಮ್ ಹತ್ರ ರೆಡಿ ಮಾಡಿಸಿದ್ದಕ್ಕೆ ಗಾಡಿನ ಎಷ್ಟೋ ಜನ ಅಲ್ಲಿ ರೆಡಿ ಮಾಡಿಸಿದ್ದಕ್ಕೆ ಗಾಡಿ ಹಿಂಗಾಯಿತು ಅದು ಇದು ಅಂತ ಎಲ್ಲ ಹೇಳ್ತಾ ಇರ್ತೀರ. ನಿಮ್ಗೆ ಪಕ್ಕಾ ಕ್ಲಾರಿಟಿ ಕೊಡ್ತೀನಿ. ನನ್ನ ಗಾಡಿ ಆಕ್ಸಿಡೆಂಟ್ ಆದಮೇಲೆ ಕಡಿಮೆ ಅಂದರೆ ಅದು 3-4 ಕಡೆ ರಿಪೇರಿ ಆಗಿರೋದು. ಅದನ್ನು ಒಳ್ಳೆ ಹಂತಕ್ಕೆ ತರಬೇಕು ಅಂದರೆ ಸುಮಾರು ಜನದ ಕೈ ಇದೆ ಅದರಲ್ಲಿ, ಆಯಿತಾ. ಸಮೃದ್ಧಿಯವ್ರ ಹತ್ರನೂ ನಾನು ರಿಪೇರಿ ಮಾಡಿಸಿದ್ದೆ, ಅವ್ರದ್ದು ಕೈ ಇದೆ. ಯಾಕೆಂದರೆ ಕಂಪ್ಲೀಟ್ ಡೆಸ್ಟ್ರಾಯ್ ಆಗಿದ್ದನ್ನ ಅವರೇ ಒಂದು ಶೇಪಿಗೆ ತಂದು ಇಟ್ಟಿದ್ರು ಅದನ್ನ. ಬಟ್ ಅವ್ರು ನನಗೆ ಕ್ಲಿಯರಾಗೇ ಹೇಳಿದರು, ಇದರಲ್ಲಿ ತುಂಬ ಕೆಲಸ ಇನ್ನೂ ಇದೆ, ಅದನ್ನು ರೆಡಿ ಮಾಡಿಸ್ಲೇಬೇಕು ನೀವು ಹಾಗೆ ಹೇಗೆ ಅಂತ. ಜೆ ಸಿ ರೋಡಲ್ಲಿ ವಾಸಿಮ್ ಹತ್ರ ನಾನು ತಗೊಂಡೋಗಿದ್ದು ಬರೀ ಮಾಡಿಫಿಕೇಷನ್ಗೆ. ನಾನು ಇಂಜಿನ್ ವರ್ಕಿಗೆ ಅಂತ ಏನೂ ತಗೊಂಡೋಗಿಲ್ಲ ಆ್ಯಕ್ಚುಲಿ. ಅವ್ರು ಸಾಧ್ಯ ಆದಷ್ಟು ಇಂಜಿನಲ್ಲಿ ಏನೇನು ಪ್ರಾಬ್ಲಮ್ ಇತ್ತು ಸಣ್ಣ ಪುಟ್ಟ ಫಿಕ್ಸ್ ಮಾಡೋಂಥ ಪ್ರಯತ್ನ ಮಾಡಿದರು. ಅವರು ಹೇಳುವಾಗ, ಅಣ್ಣ ಈ ಥರ ಒಂದು ಇಶ್ಯೂ ಇದೆ ಪೈಪ್ದು, ಪೆಟ್ರೋಲ್ದು, ಅದನ್ನು ಫಿಕ್ಸ್ ಮಾಡಿ ಕೊಡ್ತೀವಿ, ಅಲ್ಲಿವರೆಗೆ ತಗೊಂಡೋಗೋದಿದ್ರೆ ಒಂದು ರೌಂಡ್ ಹೋಗಿ ಬನ್ನಿ ಅಂತ ಕೊಟ್ಟಿದ್ರು. ಅದು ನೋಡಿದಾಗ ಈ ಇಶ್ಯೂ ಬಂದಿದೆ, ಮತ್ತು ಅದನ್ನು ಅವರು ಫಿಕ್ಸ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ನನಗೆ ಒಂದು ಕೆಲಸ ಇದ್ರು ಇವತ್ತು ನನ್ನ ಜೊತೆ ಅಲ್ಲಿಂದ ಬೆಂಗಳೂರಿಂದ ಇಲ್ಲಿಗೆ ಬರ್ತಾ ಇದ್ದಾರೆ ಇವತ್ತು. ಯಾರು? ವಾಸಿಮ್ ಆ್ಯಂಡ್ ಅವ್ರ ಟೀಮು. ಇಷ್ಟು ಕ್ಲಾರಿಟಿ ಕೊಟ್ಟಿದ್ದು ಗೊತ್ತಾಗಿದೆ ಅಂತಂದರೆ, ಆ್ಯಕ್ಚುಲಿ ವಾಸಿಮ್ ಅವರು ಕಂಪ್ಲೀಟ್ಲಿ ಮೆಕ್ಯಾನಿಕ್ ವರ್ಕ್ ಅಲ್ಲ ಅವ್ರದ್ದು ಬೈಕ್ ಆ್ಯಂಡ್ ಕಾರ್ ಆಕ್ಸೆಸರೀಸ್ ವರ್ಕ್. ನಾನು ಆಕ್ಸೆಸರೀಸ್ ವರ್ಕ್ ಮಾಡಿದೆ. ಬಟ್ ಅದನ್ನ ಅವ್ರ ಖುಷಿಯಿಂದ ಒಂದು ಸ್ವಲ್ಪ ಜವಾಬ್ದಾರಿ ತಗೊಂಡು ಅಲ್ಲಿ ಇಲ್ಲಿ ಅವ್ರನ್ನ ಕರೆಸಿ ಒಂದು ಸ್ವಲ್ಪ ರೆಡಿ ಮಾಡಿಸಿದ್ರು. ಈಗ ಕಂಪ್ಲೀಟಾಗಿ ನಾನು ಅದನ್ನು ರೆಡಿ ಮಾಡ್ತೀನಿ ಅಂತ ತಗೊಂಡೋಗಕ್ಕೆ ಬರ್ತಾ ಇದ್ದಾರೆ, ಆಯಿತಾ. ಇದಿಷ್ಟು ಕ್ಲಾರಿಟಿ ನಿಮಗೆ ಕೊಟ್ಟಿರೋದು. ಹೇಳೋದಕ್ಕೇನು ಏನು ಬೇಕಾದರೂ ಹೇಳ್ಬೋದು, ಕಮೆಂಟ್ ಮಾಡೋಕ್ಕೆ ನಿಮಗೂ ಅಧಿಕಾರ ಇದೆ. ಸೋಷಿಯಲ್ ಮೀಡಿಯಾ ಯಾರ ಅಪ್ಪನ ಮನೆಯದಲ್ಲ, ಸೋಷಿಯಲ್ ಅಂತಲೇ ರಿಲೇಸ್ ಇದೆ, ಸಾಮಾಜಿಕ ಜಾಲತಾಣ. ಸಮಾಜದಲ್ಲಿ ಏನು ಅನಿಸಿದ್ರು ನಿಮ್ಮ ಮನಸ್ಸಿಗೆ ಹೊರ ಹಾಕ್ಬೋದು ಅಂತ ಅಧಿಕಾರ ನಿಮಗೆ ಸೋಷಿಯಲ್ ಮೀಡಿಯಾ ಕೊಟ್ಟಿದೆ. ಮೇ ಬಿ ನಾನೆಲ್ಲೋ ಬೇರೆ ಧರ್ಮದಲ್ಲಿ ಕೆಲವೊಂದು ಜಾಗದಲ್ಲಿ ಅವ್ರ ಜೊತೆ ಕನೆಕ್ಷನಲ್ಲಿ ಇದ್ದು ನಾನು ಇದು ಮಾಡ್ತಾಯಿದ್ದೀನಿ ಅಂತ ಒಂದು ಭಾವನೆಯಿಂದ ಒಂದಿಷ್ಟು ಜನ ನನಗೆ ಕಮೆಂಟ್ ಮಾಡ್ಬೋದು. ನಾನು ನನ್ನ ಹುಟ್ಟಿದ ಸರೌಂಡಿಂಗ್ ಎಲ್ಲ ನನಗೆ ನನ್ನ ಜೊತೆ ಬಂದವರೆಲ್ಲ ಎಲ್ಲ ಧರ್ಮದವರು ಇದ್ದಾರೆ, ಎಲ್ಲ ಇದು ಇದ್ದಾರೆ. ನನಗೇನು ಧರ್ಮ ಪರಮ ಅನ್ನೋದು ನನಗೆ ಯಾವುದೇ ರೀತಿ ಇದಿಲ್ಲ. ನಾನು ಎಲ್ಲರ ಮನೇಲೂ ಊಟ ಮಾಡ್ತೀನಿ, ಎಲ್ಲರ ಮನೇಲೂ ಕೂರ್ತೀನಿ, ಎಲ್ಲರ ಮನೇಲೂ ಮಲಗ್ತೀನಿ, ಎಲ್ಲರ ಜೊತೆನೂ ಸ್ನೇಹ ಇದೆ ನನಗೆ. ಕೆಲವೊಬ್ರು ಈ ಥರ ತಲೆಯಲ್ಲಿ ಆಲೋಚನೆ ಹಿಡ್ಕೊಂಡು ನನಗೆ ಕಮೆಂಟ್ ಮಾಡ್ತಿರಲ್ಲ, ಅದೊಂದು ಇಷ್ಟ ಆಗಲಿಲ್ಲ. ಅಷ್ಟು ಬಿಟ್ಟರೆ ಏನಿವೆ, ಇವತ್ತು ವಾಸಿಮ್ ಬರ್ತಾಯಿದ್ದಾರೆ. ಅಷ್ಟು ದೂರದಿಂದ ಬರ್ತಾ ಇದ್ದಾರಲ್ಲ, ಏನಾದ್ರು ಒಂದು ಸ್ಪೆಷಲ್ ಮಾಡೋಣ ಅಂದ್ಬಿಟ್ಟು ಅವ್ರಿಗೆ ಹೋಗಿ ಒಂದು ಸ್ವಲ್ಪ ಸ್ಪೆಷಲ್ ಥಿಂಗ್ಸ್ ಎಲ್ಲ ತಗೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಅಯ್ಯೋ ಅಲ್ಲ ಕಣ್, ಮಾಂಸ ಇಷ್ಟೊಂದು ಚಿಂತೆಯ. ಮಾಂಸ ತಿನ್ನೋರಿಗೆ ಮಾನವೀಯತೆ ಇಲ್ಲ ಅಂತ ಹೇಳ್ತಾರೆ. ಇದು ಬರೀ ನಾನ್ ವೆಜ್ಜೇ ತಿನ್ನೋದು, ಆದರೆ ಇದರೊಳಗೆ ಎಷ್ಟೊಂದು ಭಾವನೆಗಳು ತುಂಬಿದೆ ಅಂದರೆ ನಮಗೆ ಬರೀ ನಿಯತ್ತೆ ಜಾಸ್ತಿ. ಇವತ್ತು ಅವ್ರ ಟೀಮ್ಗೆ ನಾನೇ ಅಡುಗೆ ಮಾಡ್ತಾಯಿದ್ದೀನಿ ಕಂಪ್ಲೀಟ್ ಆಯಿತು. ತುಂಬ ದಿನ ಆಗಿತ್ತು ಅಡುಗೆನೂ ಮಾಡಿ, ಬರೀ ಮನೆ ಒಳಗೆ. ಮೊನ್ನೇನು ನೇಚರಲ್ಲಿ ಮಾಡಿದ್ದು. ಇಷ್ಟ ಆಯಿತು. ಏನು ಕಬಾಬು ಮತ್ತು ಒಂದು ಚಾಪ್ಸು, 2 kg ಚಾಪ್ಸು, 2 kg ಕಬಾಬು. ಬರ್ತಾರೆ ದರ್ಶನ. ಇನ್ನೊಂದಂದ್ರೆ ಅವರು ಸ್ವಲ್ಪ ತಿನ್ನೋದು ಕಡಿಮೆ. ಯಾಕಂದರೆ ನಾನು ಬೆಂಗಳೂರು ಮನೇಲಿದ್ದಾಗ ಮಾಡಿದ್ದೆ. ಅವರಿಗೆ ಕಡುಬುಗೂ ಅಷ್ಟಾಗಿ ಗೊತ್ತಿಲ್ವಲ್ಲ, ಕಡುಬು ತಿನ್ನಲಿಲ್ಲ. ಬಿರಿಯಾನಿ ಮಾಡಿದ್ದೆ, ಚೆನ್ನಾಗಿದೆ ಅಂದರೆ ಹ್ಞೂ ಚೆನ್ನಾಗಿದೆ, ನೀವು ಬನ್ನಿ ಇನ್ನೂ ಚೆನ್ನಾಗಿ ಮಾಡ್ಕೊಡ್ತಿದ್ದೆ ಮನೇಲಿ ಅಂದ್ರೆ ಅವತ್ತೇ ಗೊತ್ತಾಯಿತು. ಚೆನ್ನಾಗಿ ನಮಗೆ ಇಷ್ಟ ಆಗುತ್ತೆ, ಬಟ್ ನಮ್ಮ ಟೇಸ್ಟ್ ಅವ್ರಿಗೆ ಇಷ್ಟ ಆಗಲ್ಲ ಅಂತ. ಎಕ್ಸ್ಪ್ರೆಷನ್ ಲಿವರ್ ಮಗನೇ ನೀವೇನು ಮಾಡ್ತಾ ಇದ್ದೀರಿ ಮೇಡಮ್? ಓ, ನೀವು ಉಲ್ಟಾ ಕಟ್ ಮಾಡೋದು, ಹಿಂಗಲ್ಲ, ಹಿಂಗೆ ಅಡ್ಡ ಕಟ್ ಮಾಡೋದು ಕಣ. ಫಸ್ಟ್ ಕಬಾಬ್ಗೆ ನಿಂಬೆಹಣ್ಣು ಹಾಕಿ ಸೋಕ್ ಮಾಡಿ ಇಟ್ಟಿದ್ದೀನಿ. ಅದು ಕುಡ್ಕೋಬೇಕು. ನಿಂಬೆಹಣ್ಣು ಯಾವುದೇ ಒಂದ್ಸರಿ ಕಬಾಬ್ ಮಾಡಬೇಕು 10 ನಿಮಿಷ ನಿಂಬೆಹಣ್ಣು ಹಾಕಿ ಇಡಬೇಕು. ಅವಾಗಲೇ ಅದು ಎಳಕಾಗಲ್ಲ ಉಳಿನ. ಚಿಚ್ಚಿ ಬೇಯಿಸಿ ನನ್ನ ಮಗನ ಲಿವರು ತಿಂತೀಯಾ ನೀವು? ಅದು ಆಮೇಲೆ ಇದು ಈ ಲಿವರ್ ತಿನ್ನೋಣ ಈಗ.
ಇಲ್ಲಿ ಬರ್ತೀನಿ ನಾನು ಹೇಳಿ ನೀನೀಗ ಅಲ್ಲಿ ತಿಂತೀಯಾ ವಾಸಿಂತಾನೆ ಬರ್ತೀನಿ ಅಂತ ಮಧ್ಯರಾತ್ರಿ 12 ಗಂಟೆ ಆಗೈತೆ ಇನ್ನು ಬರ್ತಾನೆ ಅವರೇ. ನನಗೆ ಕನ್ಸಣ್ಣು ಇಲ್ಲೊಂದು ಸ್ವಲ್ಪ ಆನೆ ಕಾಟ, ಇವ್ರು ಮಧ್ಯದಲ್ಲಿ ಎಲ್ಲರೂ ತಗಲಾಕೊಬಿಟ್ರೆ ಅಂತ ಅದು ಬೇರೆ ಯೋಚನೆ ಐತೆ. ವೆಯ್ಟ್ ಮಾಡ್ತಾ ಇದ್ದೀನಿ 12 ನೋಡೋಣ ಬರ್ತಾರೆ ಈಗ. ಬಂದರು ಅನಿಸುತ್ತೆ. ಫಾರ್ಚುನರ್ ತಗೊಬಂದ್ಬಿಟ್ಟವ್ರೆ. ನೋಡಿ ಹಿಂಗಿದ್ದೀವಿ. ಇಷ್ಟೊತ್ತಾಯ್ತಲ್ಲ. ಹಾಂ ಆರಾಮ? ಹಾಂ ಮತ್ತೆ ಚೆನ್ನಾಗಿದೆ. ಎಲ್ಲಿ ವಾಸಿಮ್? ಇಷ್ಟೊತ್ತು ಜರ್ನಿ ಆಗೋಯ್ತು. ಆರಾಮ? ಎಷ್ಟು ಗಂಟೆಗೆ ಹೊರಟಿದ್ದು? 7 ಗಂಟೆಗೆ ಅಣ್ಣ. ಅಲ್ಲಿಂದ ಬಿಟ್ಬಿಟ್ರು ನಾವು. ಅಲ್ಲಿಂದ ಬಿಟ್ಬಿಟ್ಟು ಅದು ರಾಡ್ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದು. ಹೌದಾ? ಹೌದಾ? ಅಯ್ಯೋ ಇದು ತುಂಬ ರಿಸ್ಕ್ ಆಗೋಯ್ತೇನಾ ನಿಮಗೆ ಇಷ್ಟೊತ್ತಿನಲ್ಲಿ ವಾಸಿಮ್? ಬನ್ನಿ ವಾಸಿಮ್, ಆಮೇಲೆ ನೋಡೋಣ ಬನ್ನಿ, ಊಟ ಮಾಡೋಣ. ಇಲ್ಲಿ ನೋಡಿ ಈಗ ಮತ್ತೆ ಎಲ್ಲ ಮಾಡ್ಕೊಬಂದು ಗಾಡಿಗೆ ಟಚ್ ಐತಂದ್ರೆ ಬಿಡುತ್ತೆ ಮತ್ತೆ ಬಂಪರ್ ಎಲ್ಲ ಇದರಲ್ಲಿ ಅಂದ್ರೆ ಕಂಟ್ರೋಲ್ ಆಗ್ಬಿಡುತ್ತೆ. ಲಾಂಗ್ ಜರ್ನಿ ಏನಾಗಿದೆ ವಾಸಿಮ್? ಇಲ್ಲಿ ಪೆಸ್ಟಿನ್ ಕಟ್ ಆಗಿರೋ ಪೆಸ್ಟಿನ್ ಟೆಸ್ಟ್ ಆಗಿಬಿಟ್ಟು ಕನೆಕ್ಟಿಂಗ್ ರಾಡ್ ಇರುತ್ತಲ್ಲ, ರಾಡ್ ಎದ್ದು ಇಲ್ಲಿ ಹೊಡೆದಿರೋದು. ಹೊಡೆದ್ಬಿಟ್ಟು ಈ ಗಾಡಿ ಬಂದ್ಬಿಟ್ಟು 100ಕ್ಕೆ ಮೇಲೆ ಓಡಿಸಿದ್ರು ಈ ತರ ಪ್ರಾಬ್ಲಮ್ ಬರಕ್ ಸಾಧ್ಯ ಇದೆ. ಹೌದಾ? ಸ್ಟಾರ್ಟ್ ಮಾಡೋ ಸ್ವಲ್ಪ ಇಂಪ್ಯಾಕ್ಟ್ ಬೀಳುತ್ತೆ. ಅಲ್ಲ ಈಗ ಇದು ಪುಷ್ ಸ್ಟಾರ್ಟ್ ಮಾಡಿದ್ಕೆ ಹಿಂಗಾಗಿರೋದು ಇದು ಈಗ ಆಗುತ್ತೆ. ಸೆಕೆಂಡ್ ಗೇರ್ ಅಲ್ಲಿ ಹಾಕಿದ್ರೆ ಫಸ್ಟ್ ಗೇರ್ ಅಲ್ಲಿ ಹಾಕಿ ಫಸ್ಟ್ ಗೇರ್ ಇಂದ ಯಾವ್ದಾಗ ಆಗಿರೋದು. ಸೆಕೆಂಡ್ ಗೇರ್ ಅಲ್ಲಿ ಮಾಡ್ಬೇಕಿತ್ತು. ಹೌದಾ? ಸೆಕೆಂಡ್ ಗೇರ್ ಅಲ್ಲಿ ಸ್ವಲ್ಪ ಸೇಫ್ ಇರುತ್ತೆ. ಆಮೇಲೆ ರಿವರ್ಸಲ್ಲು ಮಾಡಿದೆ. ರಿವರ್ಸಲ್ಲು ಊಟ ಮಾಡಿಸ್ಕೊಂಡು ವಾಸಿಮು 7 ಇಲ್ವಂತ ಅಡುಗೆ ಮಾಡಿಸಿರೋದು. ಎಲ್ಲರಿಗೂ ಊಟ ಮಾಡಿಸ್ಕೊಂಡು ಕರ್ಕೊಂಬಂದಿರೋದು. ಅವರು ಮಾಡಿ ಅಂತ ಹೇಳಿಲ್ಲ ನಮ್ಗೆ. ಕೂತ್ಕೋತಾ ಇದ್ದಾರಲ್ಲ ನಾವು ಕೂತ್ಕೊಬಿಟ್ರು. ಹೋಗಿದ್ದು ಪ್ಲೇಟ್ ತಗೊಂಡು ಒಂದು ಅಂತ ಊಟ ಹಾಗೆ ಹೋಯ್ತು. ಈಗೇನಿಲ್ಲ, ಊಟ ಮಾಡಿ ಫುಲ್ಲು ಲೋಡ್ ಮಾಡಿ ಕಳ್ಸೋದು. ಈಗ ಚೆನ್ನಾಗಿದೆಯಾ ಊಟ? ಹಾಂ ನಾನೇ ಮಾಡಿದ್ದು ಎಲ್ಲ ಇವತ್ತು. ನೀವು ಬರ್ತೀರಾ ಅಂತ ನಾನೇ ಕುಕ್ ಮಾಡಿದೆ. ಇದ್ರದ್ದೇನು ತೊಂದರೆ ಇಲ್ಲ ಅಲ್ವಾ? ಎಡರ್ದೇನು ತೊಂದರೆ ಇಲ್ಲ. ಅದಕ್ಕೆ ಇಲ್ಲಿ ಇದೆ ನಾನು. ಕೆಳಗಡೆ ಪಾಠ ಕೆಳಗಡೆ ಕಟ್ಟಾಗಿರೋದು, ಮೇಲ್ಗಡೆದು ಅನ್ಸುತ್ತೆ. ಮೇಲೆ ಚಾರ್ಸಿ ಎಲ್ಲ ಚೆನ್ನಾಗಿದೆ ಅಲ್ವಾ ಇದ್ರದ್ದು? ಚೆನ್ನಾಗಿದೆ. ಹಾಂ ಚೆನ್ನಾಗಿದೆ, ಏನೂ ಆಗಿಲ್ಲ ಅಲ್ವಾ? ಏನು ಚಾರ್ಜ್ ಆಗಿಲ್ಲ. ವಸೀಮ್, ಇದು ನಿಮಗೆ ಬಿಟ್ಟಿದ್ದು. ಏನಾದರೂ ರೆಡಿ ಮಾಡಿ, ಹೆಂಗಾದರೂ ಮಾಡಿ, ನಿಮಗೆ ಬಿಟ್ಟಿದ್ದು. ನಾನು ಇದನ್ನು ಜಸ್ಟ್ ಏನು ಗೊತ್ತಾ, ಎಮೋಷನು ನಿಮಗೂ ನಮಗೂ ಇರೋ ಕನೆಕ್ಷನ್ಗೆ ಅದು ಗಾಡಿ ಮ್ಯಾಟ್ರಲ್ಲ. ನೀವು ಬರ್ತಿದ್ರಲ್ಲ, ಇಲ್ಲಿವರೆಗೆ ಬಂದ್ರಲ್ಲ, ಅದು ಗಾಡಿಗೆ ಅಷ್ಟು ವ್ಯಾಲ್ಯೂ ಇದೆಯೋ ಗೊತ್ತಿಲ್ಲ. ನೀವು ಅಷ್ಟು ವ್ಯಾಲ್ಯೂ ಕೊಟ್ಟು ಇಷ್ಟು ಜನ 6 ಜನ ಬಂದಿದ್ರಲ್ಲ, ಅದಕ್ಕೆ ಒಂದು ರಿಲೇಷನ್ಶಿಪ್ ಮೇಂಟೈನ್ ಮಾಡ್ತಿರೋದು ಒಂದು ವೆಹಿಕಲ್ ಇದೆ ಅಷ್ಟೇ. ಸರಿ ಆಯ್ತಾ? ನಿಮಗೆ ಬಿಟ್ಟಿದ್ದು, ಅದು ಏನು ಬೇಕಾದರೂ ಮಾಡಿದ. ಮಾಡ್ತೀನಿ ಬಿಡಿ ಅಣ್ಣ. ಈ ಸರಿ ಫೈನಲಿ ಇದು ಹಿಂಗೆ ಆಗ್ತಿರೋದು ನೋಡಿ ಕಂಪ್ಲೀಟಾಗಿ ರೀಫರ್ಬಿಷೇ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಈ ಸರಿಯಿಂದ ಜವಾಬ್ದಾರಿ ತಗೊಂಡು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈಗ ಇಂಜಿನ್ದು. ನೋಡೋಣ ಈಗ ಹೆಂಗೆ ವರ್ಕ್ ಆಗುತ್ತೆ. ಆರಾಮಾಗಿ ವಾಸಿಮ್ ಇಟ್ಕೊಂಡು ಮಾಡಿ, ಅದೇನಾದರೂ ಆಗಲಿ ನೋಡೋಣ ಅಲ್ವಾ? ಸರಿ ಹೊಡ್ತೀರಾ? ಓಕೆ, ಥ್ಯಾಂಕ್ ಯು ಬಂದಿದ್ದಕ್ಕೆ. ಥ್ಯಾಂಕ್ ಯು ನಿಮ್ಮ ಟೈಮ್ಗೆ, ನಿಮ್ಮ ಎಫರ್ಟ್ಸ್ಗೆ. ಥ್ಯಾಂಕ್ ಯು ವಸೀಮ್. ಥ್ಯಾಂಕ್ ಯು ಸೋ ಮಚ್. ಆಯಿತು ವಸೀಮ್, ಆರಾಮಾಗಿ ಹೋಗ್ಬನ್ನಿ, ನಿಧಾನಕ್ಕೆ. ಆಯಿತು ವಸೀಮ್, ಥ್ಯಾಂಕ್ ಯು ವಸೀಮ್ ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್. ಆಯಿತು ಸಲ್ಮಾನ್, ಆಯಿತು, ಒಳ್ಳೇದಾಗಲಿ. ನಿಧಾನಕ್ಕೆ ಹೋಗಿ. ಓಕೆ ಹೋಗ್ಬನ್ನಿ ಬ್ರದರ್. ಥ್ಯಾಂಕ್ ಯು ಬಂದಿದ್ದಕ್ಕೆ. ಥ್ಯಾಂಕ್ ಯು. ಸಿಗೋಣ. ಆಯ್ತು, ಹೋಗ್ಬನ್ನಿ, ಹುಷಾರಾಗಿ ಹೋಗಿ. ಹೋಯ್ತು. ನಮಗೆ ಮೂರು ಅಡಿ ದುಃಖ ಕಾಯ್ತಾ ಇರಲಿಲ್ಲ ಗಾಡಿನ. ಪಾಪ ಬೆಂಗಳೂರವ್ರಿಗೆ ಎಳ್ಕೊ ಹೋಯ್ತಾರಲ್ಲ ಈಗ ಬಂದು. ಪಾಪ ಹಿಂಗೆ ನಿಧಾನಕ್ಕೆ ಹೋಗ್ಬೇಕಂದ್ರೆ ಅವ್ರಿಗೇನು ಬೆಳಗ್ಗೆ 8 ಗಂಟೆ ಆಗುತ್ತೆ ಅನ್ಸುತ್ತೆ ಹೋಗೋದ್ರೊಳಗೆ. ಈಗ 1:30. ಪಾಪ ಏನು ಎಫರ್ಟ್ ಹಾಕಿ ಅಷ್ಟು ದೂರದಿಂದ ಬಂದು, ಅದು ಗಾಡಿಗೆಲ್ಲ ವ್ಯಾಲ್ಯೂ. ಅದು ಅವ್ರು ಹಾಕ್ತವ್ರಲ್ಲ ಒಂದು ಎಫರ್ಟು. ನನಗಿಲ್ಲ, ಇವ್ರು ಬೇಕು, ಇವ್ರಿಗೂ ಈ ಥರ ತೊಂದರೆ ಆಗಬಾರ್ದು ಅಂತ ಅಷ್ಟು ಜನ ಬಂದು ಯಾರು ಬರ್ತಾರೆ ಹೇಳು? ತುಂಬ ದಿನದಿಂದ ಏನೋ ಒಂಥರ ಖುಷಿ, ಗೌರವ. ಯಾಕಂದ್ರೆ ನಮ್ಮ ಮನೆಯವ್ರನ್ನ ರಾಜನಂಗೆ ಬೆರ್ಸೋದು ಅವರೇ. ಆ್ಯಕ್ಚುಲಿ ನನ್ನನ್ನು ಏನೋ ಒಂಥರ ಫೀಲ್ ಕೊಟ್ಟುಬಿಟ್ಟು, ರಾಜನ್ ಥರ ಫೀಲ್ ಕೊಟ್ಟು ಹೆಂಗೆ ಇಟ್ಕೊಂತಾರೆ ಗೊತ್ತವ್ರು ನಮ್ಮನ್ನು. ಆ ಬಾಂಧವ್ಯಕ್ಕೆ ನನಗೆ ಖುಷಿ ಆಗೋದು ಇನ್ಯಾವುದಕ್ಕೂ ಅಲ್ಲ. ನೋಡಿ ಅವ್ರ ಎಫರ್ಟ್ ಎಷ್ಟಿದೆ, ಅಷ್ಟು ಎಫರ್ಟ್ಸ್ ಯಾರು ಇವತ್ತಿನ ಮನುಷ್ಯ ಜೊತೇಲಿ ನಾವೇ ಸಹಾಯ ಮಾಡಿದವ್ರೆ ನಮಗೆ ಹಿಂದ್ಗಡೆಯಿಂದ ಊಟ ಹಾಕ್ಬಿಡ್ತಾರೆ ಜೊತೆಲಿದ್ದವ್ರೆ. ಅಂಥದ್ರಲ್ಲಿ ಏನು ಒಂದು ಯಾವತ್ತು ಹೋಗಿ ನನ್ನ ಯೂಟ್ಯೂಬ್ ಚಾನಲ್ ಮಾಡ್ಕೊಂತ ಒಂದು ವೀಡಿಯೋ ಮಾಡಿದ್ದೆ. ಅದೊಂದು ವೀಡಿಯೋಗೋಸ್ಕರ, ಅದು ಏನು ನನ್ನ ಸ್ವಾರ್ಥಕ್ಕೆ ನಾನು ಮಾಡ್ಕೊಂಡಿದ್ದೀನಿ. ನಾನೇನು ಅವ್ರಿಗೇನು ಹೆಲ್ಪ್ ಮಾಡಲೇಬೇಕು ಅಂತೇನು ಹೋಗಿರಲಿಲ್ಲ.
ಅವರು ಅದನ್ನು ತಲೆಯಲ್ಲಿ ಇಟ್ಕೊಂಡು ಇಲ್ಲ ನೀವು ಹೆಲ್ಪ್ ಮಾಡಿದ್ದೀರಾ ದೇವರೇ ಕಳಿಸಿರೋದು ನನಗೆ ಹಂಗೆ ಹಿಂಗೆ ಅಂದ್ಕೊಂಡು ಹಂಗೆ ಓಡಾಡ್ಕೊಂಡು ಮಾಡ್ತಾರೆ. ಕೆಲವೊಮ್ಮೆ ಕೆಲವೊಂದು ಬಾಂಧವ್ಯಗಳಿಗೆ ಏನು ಅಣ್ಣ ತಮ್ಮದಿರೇ ಆಗಬೇಕು ಇಲ್ಲ ಇವರು ಇದೇ ಆಗಬೇಕು ಅಂತ ಏನಿಲ್ಲ, ಒಂದು ಭಾವನೆಗಳಿಗೆ ಯಾರು ಹೋಗುವಾಗ ಬೇಜಾರಾಯ್ತು. ಅದು ಈಗ ರಾತ್ರಿ ಒಂದೂವರೆ ರಾತ್ರಿ ಅಷ್ಟು ಜನ ಕರ್ಕೊಂಡ್ಬಂದು ಬೇಜಾರಾಯ್ತು. ಯಾಕಂದ್ರೆ ಅಷ್ಟು ಪ್ರೀತಿ ಮಾಡ್ತಾರೆ. ನಾವು ಬೆಂಗಳೂರು ಹೋದ್ರೆ ಸಾಕು, ಅಣ್ಣ ಏನೇ ಇದ್ರು ಹೇಳಿ ಅಣ್ಣ, ನಮಗೆ ಎಂಥ ಕಷ್ಟ ಇದ್ರೆ ಅಂತ ಎಂಥ ಟೈಮ್ ಆದ್ರೂ ಆಯ್ತು ಅಣ್ಣ ಹೇಳಿ ಅಣ್ಣ ಬಂದ್ಬಿಡ್ತೀನಿ ಅಂತಾರೆ. ಇಲ್ಲೇ ಗೊತ್ತಾಯ್ತಲ್ಲ ಅಷ್ಟು ದೂರದಿಂದ ಇಲ್ಲಿಗೆ ಬೆಂಗಳೂರಲ್ಲಿ ನೀನು ಇವತ್ತು ನೋಡ್ತಾ ಇದೀಯ. ನನಗೆ ಆಫ್ಲೈನು ನನ್ನ ಕ್ಯಾಮ್ರಾದಲ್ಲಿ ಇಲ್ದೇ ಇರೋಂಥದ್ದು ಎಷ್ಟು ದಿನ ಬಂದವ್ರು ಗೊತ್ತಾ ವಾಸಿಮು. ನಮ್ಮ ಫ್ಲ್ಯಾಟ್ ಅದು ದೂರನೇ ಔಟ್ಸ್ಕರ್ಟು, ಅಲ್ಲಲ್ಲಿ ಯಾವ ಕಂಡೀಷನಲ್ಲಿ ಇದ್ರು ಬರ್ತಾರೆ. ನಾನು ಹೇಳಿದೆ ನಮ್ಮನೆ ಅಷ್ಟು ದೂರದಿಂದ ಇಲ್ಲಿಗೆ ಬರೋದು, ಅದು ಈ ವಿಷಯಕ್ಕೆ. ಬೇರೆ ವಿಷಯ ಫಂಕ್ಷನ್ ಅಂದ್ರೆ ಖುಷಿ ಆಗುತ್ತೆ, ಬಟ್ ಈ ವಿಷಯಕ್ಕೆ ಇಲ್ಲಿವರೆಗೂ ಬರೋದು ಅಂದ್ರೆ ಬೇಜಾರು. ಅವ್ರು ಹೇಳಿದ್ರು ಅಣ್ಣ ಗಾಡಿ ಆಫ್ ಆಗುತ್ತೆ, ಬೇಡ ಇದು ಆಫ್ ಆಗುತ್ತೆ ಗಾಡಿ ತಗೊಂಡೋಗ್ಬಿಡಿ, ನಾನೇ ತಗೊಂಬಂದಿದ್ದೆ ಇಲ್ಲ ಒಂದು ಓಡಿಸ್ತೀನಿ ನಾನು ಅಂತ. ಅವ್ರು ಅಲ್ಲೇ ಬೆಂಗಳೂರಲ್ಲೇ ಓಡಿಸಾಡ್ಕೊಂಡಿರಿ ಅಂತಾನೆ ಹೇಳಿದ್ದು. ಇವ್ರು ನಮ್ಮನೆ ನಮಗೆ ತೋರ್ಸಕ್ಕೆ ಅಂತ ಇಲ್ಲಿಗೆ ತಗೊಂಬಂದು ಇಲ್ಲಿ ನಿಂತ್ಕೊಂತು. ಸ್ವಲ್ಪ ಅಲ್ಲಿಂದ ಬಂದ್ರಿ. ಈಗ ಸರಿ ಬಿಡಿ ಆಯ್ತು. ಎನಿವೆ ಅದು ಯಾವ ಥರ ರೆಡಿ ಆಗುತ್ತೆ ಆಗಲಿ, ಅವ್ರಿಗೆ ಬಿಟ್ಟಿದ್ದೀನಿ. ಅದು ರೆಡಿ ಆದರೂ ಅಷ್ಟೇ ಆಗದೇ ಇದ್ರು ಅಷ್ಟೇ, ನನಗೇನು ಬೇಜಾರೇನಿಲ್ಲ. ಪಾಪ ಹುಡುಗರು ನಮಗೋಸ್ಕರ ಎಫರ್ಟ್ ಆಗ್ತಾರಲ್ಲ, ಆ ಎಫರ್ಟಿಗೆ ಖುಷಿ ನನಗೆ, ಅಷ್ಟೇ ಇನ್ನೇನಿಲ್ಲ. ನಮಗೋಸ್ಕರ ಹಿಂಗೆ ಆಗ್ತಾರಲ್ಲ, ನಮಗೋಸ್ಕರ ಇಷ್ಟು ದೂರ ಬರ್ತಾರಲ್ಲ, ನಮಗೋಸ್ಕರ ಇಷ್ಟೊಂದು ನಿಲ್ತಾರಲ್ಲ ನಮ್ಮ ಜೊತೆ ಅನ್ನೋದೇ ಒಂದು ಖುಷಿ ನನಗೆ. ಅದಷ್ಟೇ ಮ್ಯಾಟ್ರ್ ಆಗೋದು, ನನ್ನ ಗಾಡಿನೂ ಮ್ಯಾಟ್ರ್ ಆಗಲ್ಲ ನನಗೆ. ಸರಿ ಓಕೆ, ಈಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.